ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾರ್ಜನೆ ಆದಮೇಲೆ ಜಲಾಭಿಮಂತ್ರಣ. ಜಲ ಅಭಿಮಂತ್ರಣ, ನೀರಲ್ಲಿ ಅಭಿಮಂತ್ರಣ ಮಾಡೋದು. ಏನನ್ನು ಅಭಿಮಂತ್ರಣ ಮಾಡೋದು? ಸೂರ್ಯಶ್ಚ ಮಾಮನ್ಯುಶ್ಚ ಮನ್ಯುಪತಯಶ್ಚ ಮನ್ಯುಕೃತೇಭ್ಯ ಪಾಪೇಭ್ಯೋ ರಕ್ಷಂತಾಂ ಯದ್ರಾತ್ರಿಯ ಪಾಪಮಕಾರಶಂ. ಸೂರ್ಯ ಮತ್ತು ಮನ್ಯು ಅಂದರೆ ಕೋಪ ಅಂತ, ಕೋಪತತ್ವ. ಅದರ ಅಭಿಮಾನಿ ದೇವರು ರುದ್ರದೇವರು. ಆಮೇಲೆ ಮನ್ಯುಪತಯಶ್ಚ, ಮನ್ಯುಪತಿ ಅಂದರೆ ಬ್ರಹ್ಮದೇವರು. ಮನ್ಯುಕೃತೇಭ್ಯ ಆಮೇಲೆ ಭಗವಂತ. ಇವರಿಷ್ಟು ಜನ ಏನು ಪಾಪೇಭ್ಯೋ ರಕ್ಷಂತಾಂ, ಪಾಪದಿಂದ, ನಾವು ಮಾಡಿದ ಪಾಪಗಳಿಂದ ನಮ್ಮನ್ನು ರಕ್ಷಣೆ ಮಾಡಲಿ, ಆ ಪಾಪಗಳನ್ನೆಲ್ಲ ನಿರಸನ ಮಾಡಲಿ. ಯದ್ರಾತ್ರಿಯ ಪಾಪಮಕಾರಶಂ, ಯಾವ ಪಾಪವನ್ನು ನಾನು ರಾತ್ರಿಯಲ್ಲಿ ಮಾಡಿರ್ತೀನಿ. ನಾವು ಬೆಳಗ್ಗೆ ಸಂಧ್ಯಾವಂದನೆ ಮಾಡ್ತಿರೋದು ನಿನ್ನೆ ರಾತ್ರಿಯಲ್ಲಿ. ಸಾಯಂಕಾಲ ಯದನ್ನ ಪಾಪಮಕಾರಶಂ ಅಂತ ಹೇಳ್ತೀವಿ. ಯಾವ ಪಾಪ ನಾವು ಬೆಳಗ್ಗೆ ಮಾಡಿರ್ತೀವೋ ಆ ಪಾಪವನ್ನು ರಾತ್ರಿಯಲ್ಲಿ ಮಾಡಿದ ಪಾಪವನ್ನು ಬೆಳಿಗ್ಗೆಯಲ್ಲಿ, ಹೀಗೆ ಹಿಂದಿನ ದಿನ ರಾತ್ರಿಯಲ್ಲಿ ಯದ್ರಾತ್ರಿಯ ಪಾಪಮಕಾರಶಂ, ನಾನೇನೆಲ್ಲ ಪಾಪ ಮಾಡಿದ್ದೀನಿ. ಯಾವುದರಿಂದ? ಮನಸ ವಾಚ ಹಸ್ತಾಭ್ಯಾಂ ತದ್ಭ್ಯಾಂ ಉದರೇಣ ಶಿಷ್ಣ ರಾತ್ರಿ ಸದವಲಂಬತು. ಮನಸ್ಸಿನಿಂದ, ವಾಕ್ ಅಂದರೆ ಮಾತಿನಿಂದ, ಹಸ್ತಾಭ್ಯಾಂ ಕೈಗಳಿಂದ, ಪದ್ಭ್ಯಾಂ ಕಾಲಿಂದ, ಉದರೇಣ ಕುಕ್ಷಿಯಿಂದ, ಶಿಷ್ಣ ಪ್ರದೇಶದಿಂದ, ರಾತ್ರಿ ತದವಲಂಪತು, ರಾತ್ರಿ ಅಭಿಮಾನಿ ದೇವತೆ ಅದನ್ನೆಲ್ಲ ಅವಲುಂಪತು, ಅಪಕರ್ಷಣೆ ಮಾಡಲಿ. ಯತ್ಕಿಂಚ ದುರಿತಂ ಮಯಿ, ನನ್ನಲ್ಲಿ ಏನೆಲ್ಲ ದುರಿತಗಳಿದ್ದರೆ ಅದನ್ನೆಲ್ಲವನ್ನು ಸಹ. ಇದಮಹಂ ಮಾಂ ಅಮೃತಯೋನೌ ಸೂರ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹ. ನನ್ನನ್ನು ನಾನು, ನನ್ನ ಇಡೀ ಅಸ್ತಿತ್ವವನ್ನು ಅಮೃತ ಯೋನಿಯಲ್ಲಿದ್ದು ಸೂರ್ಯನ ಜ್ಯೋತಿಯಲ್ಲಿ, ಆ ಸೂರ್ಯನ ಪ್ರಭೆಯಲ್ಲಿ ನನ್ನನ್ನು ನಾನು ಆಹುತಿ ಕೊಡ್ತಾಯಿದ್ದೀನಿ. ಸೂರ್ಯೇ ಜ್ಯೋತಿಷಿ ಜುಹೋಮಿ, ನನ್ನನ್ನು ನಾನು ಸಮರ್ಪಣೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಕುಡಿಬೇಕು. ಕೈಯಲ್ಲಿ ಬೊಗಸೆ ಮಾಡಿ ನೀರು ಹಿಡ್ಕೊಂಡು ಇಷ್ಟನ್ನು ಹೇಳಬೇಕು. ಇಷ್ಟನ್ನು ಹೇಳಿ ನನ್ನ ಪಾಪಗಳನ್ನೆಲ್ಲವನ್ನು ಆ ದೇವತೆಗಳು ಕಳೀಲಿ, ನನ್ನಲ್ಲಿ ಏನೆಲ್ಲ ದುರಿತಗಳಿದ್ರೋ ಅದನ್ನು ತೆಗೀಲಿ. ನನ್ನನ್ನು ನಾನು ಸೂರ್ಯನ ಆ ಜ್ಯೋತಿಯಲ್ಲಿ, ಪ್ರಭೆಯಲ್ಲಿ ಸಮರ್ಪಣೆ ಮಾಡ್ತಾಯಿದ್ದೀನಿ, ಆಹುತಿ ಕೊಡ್ತಾಯಿದ್ದೀನಿ ನನ್ನನ್ನು ನಾನು ಅಂಥೇಳಿ ಅರ್ಥಾನುಸಂಧಾನ ಮಾಡ್ತಾ ಕುಡಿಬೇಕು. ಯಾಕೆ ಇದು? ನಮ್ಮನ್ನು ನಾವು ಆಹುತಿ ಕೊಡೋದಂದ್ರೇನು? ಈ ಯಜ್ಞ ಮಾಡುವಾಗ ಹೋಮಗಳಲ್ಲಿ ಒಂದು ಮಂತ್ರ ಬರುತ್ತೆ. ಪ್ರಧಾನ ಹೋಮಕ್ಕೂ ಮುಂಚೆ ಇದ್ಮ ಹೋಮ ಅಂತ ಮಾಡ್ತಾರೆ. ಒಂದು 15 ಸಮಿಧಗಳನ್ನು ಒಟ್ಟಿಗೆ ಇಟ್ಕೊಂಡು ಅದನ್ನು ಹಿಡ್ಕೊಂಡು ಈ ಮಂತ್ರ ಹೇಳ್ತಾರೆ. ಅಯಂತ ಇದ್ಮ ಆತ್ಮ ಜಾತವೇದಃ ತೇನೇಧ್ಯಸ್ವ ವರ್ಧಸ್ವ ಚೇದ್ಧವರ್ಧಯ ಚಾಸ್ಮಾನ್ ಪ್ರಜಜಾ ಪಶುಭಿಃ ಬ್ರಹ್ಮವರ್ಚಸೇನ ಅನ್ನಾದ್ಯೇನ ಸಮೇಧಯ ಸ್ವಾಹ ಅಂಥೇಳಿ. ಏನು ಆ 15 ಸಮಿತ್ತುಗಳನ್ನು ಇಟ್ಕೊಂಡು ಏನು ಹೇಳ್ತಾನೆ ಆ ಯಜ್ಞ ಮಾಡುವನು? ಅಜಂತ ಇದ್ಮ ಆತ್ಮ ಜಾತವೇದಃ. ಏನು ಸಮಿತಿ ಇಟ್ಕೊಂಡಿದ್ದೀನಿ 15 ಸಮಿದು, ಅದಕ್ಕೆ ಇದ್ಮ ಅಂತ ಹೆಸರು. ಆ ಸಮಿದ ಅದು ಬರೀ ಸಮಿದ ಅಲ್ಲ, ಮತ್ತು ಆತ್ಮ ಜಾತವೇದಃ ಅದು ನಾನೇ. ನನ್ನನ್ನು ಆ ಸಮಿಧದಲ್ಲಿ ಕಲ್ಪನೆ ಮಾಡ್ಕೊಳ್ತಾ ಇದ್ದೀನಿ. ನನ್ನನ್ನೇ ನಾನು ನಿನ್ನಲ್ಲಿ ಸಮರ್ಪಣೆ ಮಾಡ್ತಾಯಿದ್ದೀನಿ, ಆಹುತಿ ಕೊಡ್ತಾಯಿದ್ದೀನಿ. ನನ್ನನ್ನು ಅಂದರೆ ನನ್ನ ಅಸ್ತಿತ್ವವನ್ನೆಲ್ಲ ತೆಗೆದು ಪರಿಪೂರ್ಣವಾಗಿ ನಿನ್ನಲ್ಲಿ ಸೇರ್ತಾ ಇದ್ದೀನಿ. ಈ ಇದ್ಮದಿಂದ ನೀನು
ವರ್ಧಿಸುವವನಾಗಿ ನಮ್ಮನ್ನು ಉದ್ಧಾರ ಮಾಡು. ಪ್ರಜಾ ಸಂಪತ್ತು, ಪಶು ಸಂಪತ್ತು, ಬ್ರಹ್ಮವರ್ಚಸ್ಸು, ಅಧ್ಯಾತ್ಮ ಶಕ್ತಿ, ಅನ್ನಾದಿ ದ್ರವ್ಯ ಸಂಪತ್ತು, ಇದನ್ನೆಲ್ಲ ಕರುಣಿಸು ಅಂಥೇಳಿ ಆ ಪ್ರಾರ್ಥನೆ ಈದ್ ಮೊಹಮ್ಮದ್. ಈ ಎಷ್ಟು ಜನ ಹೋಮ ಮಾಡ್ತಾ ಆ ಅರ್ಥ ಸಂಧಾನ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಅಂತೂ ಅಷ್ಟು ಅರ್ಥ ಉಂಟು. ಹೀಗೆ ಯಾವುದೇ ಕೆಲಸವನ್ನು ನಾವು ಮಾಡುವಾಗ ಅದರ ಅರ್ಥ ಗೊತ್ತಿದ್ದರೆ ಆ ಪ್ರಕ್ರಿಯೆ ಚೆಂದ ಆಗುತ್ತೆ. ಇಲ್ಲಾಂದರೆ ಏನೋ ಮಂತ್ರ ಏನೋ ಮಾಡೋದು ಅಂಥೇಳಿ ಮಾಡ್ತಾಯಿರ್ತೀವಿ, ಈ ರೋಬೋಟ್ಗಳು ಮಾಡ್ದಾಗೆ. ಅವಕ್ಕೇನು ಕಾನ್ಷಿಯಸ್ನೆಸ್ ಇರೋದಿಲ್ಲ ನಮ್ಮ ಹಾಗೆ. ನಮಗೆ ಒಂದು ಪ್ರಜ್ಞೆ ಅನ್ನೋದೊಂದಿದೆ. ಆ ಪ್ರಜ್ಞೆಯನ್ನು ನಾವು ಯೂಸ್ ಮಾಡದೆ ಕರ್ಮಾನುಷ್ಠಾನ ಮಾಡಿದರೆ ರೋಬೋಟ್ ಮಾಡೋದಕ್ಕೂ ನಾವು ಮಾಡೋದಕ್ಕೂ ವ್ಯತ್ಯಾಸ ಇಲ್ಲ. ಯಾವುದೋ ಮಂತ್ರ ಹೇಳೋದು, ಯಾವುದೋ ಸ್ತೋತ್ರ ಹೇಳೋದು, ಏನೋ ಪಾರಾಯಣ ಮಾಡೋದು, ಅರ್ಥ ಗೊತ್ತಿಲ್ಲ, ಸುಮ್ಮನೆ ಹೇಳೋದು. ಆ ಮನಸ್ಸಿನಲ್ಲಿ ಭಾವನೆ ಇಲ್ಲ, ಅರ್ಥಾನುಸಂಧಾನ ಇಲ್ಲ ಅಂತಾದರೆ ಅದಕ್ಕಿಂತ ಬೆಟರ್ ಅಂದರೆ ಸ್ಪೀಕರಲ್ಲಿ ಸ್ತೋತ್ರಗಳನ್ನು ಹಾಕಿಟ್ರೆ ಆಯಿತು, ಚೂರು ತಪ್ಪಿಲ್ಲದೆ ಹೇಳುತ್ತೆ. ನಿಜವಾಗ್ಲೂ ಈಗ ಆಗೋದಷ್ಟೇ ಅಲ್ವಾ. ನಮಗೂ ಆ ರೋಬೋಟ್ಗಳಿಗೆ ವ್ಯತ್ಯಾಸ ಏನು ಆ ರೀತಿ ಮಾಡಿದರೆ. ಹಾಗಾಗಿ ಅರ್ಥವನ್ನು ತಿಳಿದು ಆ ಅರ್ಥಾನುಸಂಧಾನ ಮಾಡ್ತಾ ಕರ್ಮಾನುಷ್ಠಾನ ಮಾಡಬೇಕು. ಆಗ ಅದರದ್ದು ಎಫೆಕ್ಟ್ ಜಾಸ್ತಿ ಸಿಗುತ್ತೆ, ರಿಸಲ್ಟ್. ಇಲ್ಲದಿದ್ದರೆ ಏನೋ ಆಯಿತು ಅಂತ ಅಷ್ಟೇ, ಸಂಧ್ಯಾ ಒಂದೇ ಆಯಿತು ಅಂತ ಆಗಿದ್ಬಿಟ್ರೆ ಅದು ಚೆಂದ ಆಯಿತು ಅಂತ ಹೇಳೋಕ್ಕಾಗಲ್ಲ. ಚೆಂದ ಆಯಿತು ಅಂತ ನಮಗೆ ಅನಿಸ್ಬೇಕಾದ್ರೆ ನಾವು ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ಆಗಬೇಕಾದ್ರೆ ನಮಗದರ ಅರ್ಥ ಗೊತ್ತಿರಬೇಕು. ಅರ್ಥ ಗೊತ್ತಿಲ್ಲದೆ ಇದ್ದರೆ ನಾವು ಇನ್ವಾಲ್ವ್ ಆಗೋಕ್ಕೆ ಸಾಧ್ಯ ಇಲ್ಲ. ಇನ್ವಾಲ್ವ್ ಆಗಿಲ್ಲ ಅಂದರೆ ಶ್ರದ್ಧೆ ಬರೋದಿಲ್ಲ. ಶ್ರದ್ಧೆ ಬರಲಿಲ್ಲ ಅಂದರೆ ಅದು ಪರಿಪೂರ್ಣ ಆಗಲ್ಲ. ಏನೇ ಇರಲಿ, ಹೀಗೆ ಜಲಾಭಿಮಂತ್ರಣ. ಈ ಜಲಾಭಿಮಂತ್ರಣ ಆದಮೇಲೆ ಮತ್ತೊಂದು ಸಾರಿ ಮಾರ್ಜನೆ ಮಾಡಿ 2 ಸಾರಿ ಆಚಮನ ಮಾಡಬೇಕು. ಈಗ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಅಂದ್ರೇನು? ಪ್ರಾಣಶಕ್ತಿಯನ್ನು ಸಂಯಮನ ಮಾಡೋದು, ಬ್ಯಾಲೆನ್ಸ್ ಮಾಡೋದು, ಸ್ಟೇಬಲ್ ಮಾಡೋದನ್ನು ಪ್ರಾಣಾಯಾಮ ಅಂತ ಕರಿತೀವಿ. ಏನು ಹಂಗಂದರೆ, ನಾವು ಈಗ ಸ್ನಾನ ಮಾಡಿ ದೇಹ ಶುದ್ಧಿ ಆಯಿತು, ಹೊರಗಡೆ ಎಲ್ಲ ಶುದ್ಧಿ ಆಯಿತು. ಆಚಮನ, ಮಾರ್ಜನೆ, ಜಲಾಭಿಮಂತ್ರಣ ಎಲ್ಲ ಮಾಡೋದ್ರಿಂದ ದೇಹ ಮತ್ತು ಮನಸ್ಸು 2 ಶುದ್ಧಿ ಆಯಿತು. ಅಷ್ಟೇ ಆದರೆ ಸಾಕಾ? ಇಲ್ಲ, ಇನ್ನೂ ನಮ್ಮೊಳಗಡೆ ನಮ್ಮದೀಗ ಅನ್ನಮಯ ಕೋಶ, ಮನೋಮಯ ಕೋಶ 2 ಶುದ್ಧಿ ಆಯಿತು. ಇನ್ನು ಪ್ರಾಣಮಯ ಕೋಶ ಒಂದು ಉಂಟು, ಅದು ಶುದ್ಧಿ ಆಗಬೇಕು. ಅದು ಶುದ್ಧಿ ಆಗೋದು ಹೇಗೆ? ಅದನ್ನು ತೊಳೆಯೋಕ್ಕೆ ಬರೋದಿಲ್ಲ. ಪ್ರಾಣಮಯ ಕೋಶ ಅದು ಕಣ್ಣಿಗೆ ಕಾಣೋದಿಲ್ಲಲ್ಲ, ಅದು ಫುಲ್ಲು ಎನರ್ಜಿಯನ್ನು ತೊಳೆಯೋದು ಹೇಗೆ? ಅದನ್ನು ಸುಡೋಕ್ಕೂ ಬರೋದಿಲ್ಲ, ಅದನ್ನು ಒದ್ದೆ ಮಾಡೋದಕ್ಕೂ ಬರೋದಿಲ್ಲ. ಅದನ್ನು ಹೇಗೆ ಶುದ್ಧಿ ಮಾಡೋದು ಕೇಳಿದರೆ, ಮಂತ್ರ ಪುರಸ್ಸರವಾಗಿ ಪ್ರಾಣಶಕ್ತಿಯನ್ನು, ಅಂದರೆ ನಾವು ಯಾವಾಗಲೂ ಉಸಿರಾಡ್ತಿರ್ತೀವಿ, ಹುಟ್ಟಿನಿಂದ ಸಾಯೋವರೆಗೂ ಉಸಿರಾಡೋದೆ, ಆದರೆ ಅನ್ಕಾನ್ಷಿಯಸ್ ಆಗಿ ಉಸಿರಾಡ್ತಿರ್ತೀವಿ. ಈಗ ಪ್ರಜ್ಞಾಪೂರ್ವಕವಾಗಿ ಅಂದರೆ ಕಾನ್ಷಿಯಸ್ ಆಗಿ ಉಸಿರಾಡೋದ್ರ ಮೂಲಕ ನಾವು ನಮ್ಮ ಪ್ರಾಣಶಕ್ತಿಯನ್ನು, ಒಳಗಡೆ ಇರುವ ಪ್ರಾಣಿಕ್ ಬಾಡಿ, ಪ್ರಾಣಮಯ ಕೋಶವನ್ನು ಶುದ್ಧ ಮಾಡೋದು. ಹೇಗಾಗುತ್ತದೋ, ನಾಡಿಗಳು ಅಂತ ಇರುತ್ತೆ. ಹೇಗೆ ಬ್ಲಡ್ ಸಪ್ಲೈ ಆಗೋಕ್ಕೆ ಚಾನಲ್ಸ್ ಇದೆ, ಬ್ಲಡ್ ವೆಸಲ್ಸು, ಅದೇ ರೀತಿ ಪ್ರಾಣಶಕ್ತಿ ಸಪ್ಲೈ ಆಗೋಕ್ಕೆ 72,000 ನಾಡಿಗಳು ನಮ್ಮ ದೇಹದಲ್ಲಿದೆ. ಆ 72,000 ನಾಡಿಗಳಿಗೆ ಕೇಂದ್ರಗಳು, 7 ಕೇಂದ್ರಗಳು, ಅದನ್ನು ಚಕ್ರ ಅಂತ ಹೇಳೋದು, 7 ಚಕ್ರಗಳು. ನಾವು ಈಗ ಮಂತ್ರವನ್ನು ಹೇಳ್ತಾ ಎಡಹೊಳ್ಳೆಯಿಂದ ಗಾಳಿ ಎಳ್ಕೊಳ್ಳೋದು. ಆಗ ಗಾಳಿಯ ಮೂಲಕ ಆ ಮಂತ್ರ ಒಳಗಡೆ ಹೋಯ್ತಾ, ಆಮೇಲೆ ಆ ಉಸಿರನ್ನಲ್ಲಿ ಬಿಗಿ ಹಿಡ್ಕೊಳ್ತೇವೆ, ಮತ್ತೆ ಮಂತ್ರ ಹೇಳ್ತೀವಿ. ಆಗ ಒಳಗಡೆ ಎಲ್ಲ ಆ ಮಂತ್ರದ ಆ ಎನರ್ಜಿ, ಆ ಶಕ್ತಿ ಏನಿದೆ ಅದು ಒಳಗಡೆ ಕೆಲಸ ಮಾಡುತ್ತೆ.
ಆಮೇಲೆ ಅದು ಮಂತ್ರ ಪುರಸ್ಸರವಾಗಿ ಬಲ ಹೊಳ್ಳೆಯಿಂದ ಉಸಿರು ಬಿಡ್ತೀವಿ. ಹೀಗೆ ಆ ಮಂತ್ರಶಕ್ತಿಯನ್ನು ನಮ್ಮ ಪ್ರಾಣಮಯ ಕೋಶದ ಒಳಗೆ ತಗೊಂಡು ಹೋಗುವಂತಹ ಒಂದು ಪ್ರೋಸೆಸ್, ಅದು ಪ್ರಾಣಾಯಾಮ. ಪ್ರಾಣವನ್ನು ಆಯಾಮ ಮಾಡೋದು, ಸಂಯಮ ಮಾಡೋದು, ಬ್ಯಾಲೆನ್ಸ್ ಮಾಡೋದು, ಅದಕ್ಕೆ ಪ್ರಾಣಾಯಾಮ ಅಂತ ಹೆಸರು. ಇದನ್ನು ಮಾಡೋದು ಹೇಗೆ ಅಂದರೆ, ಮೊದಲು ಮೂಗಿನ ಬಲ ಹೊಳ್ಳೆಯಿಂದ ಗಾಳಿ ಬಿಡಬೇಕು. ಆಮೇಲೆ ಬಲ ಹೊಳ್ಳೆಯನ್ನು ಅಂಗುಷ್ಠ ಬೆರಳಿಂದ, ಬಲಗೈ ಅಂಗುಷ್ಠ ಬೆರಳಿಂದ ಕ್ಲೋಸ್ ಮಾಡಿ, ಎಡ ಹೊಳ್ಳೆಯಿಂದ ಮನಸ್ಸಿನಲ್ಲಿ ಮಂತ್ರ ಹೇಳ್ತಾ ತಗೊಳ್ಬೇಕು ಗಾಳಿಯನ್ನು. ಆಮೇಲೆ ಬ್ರಹ್ಮಚಾರಿಗಳು ಅನಾಮಿಕ ಬೆರಳು ಕನಿಷ್ಠಿಕ ಬೆರಳಿಂದ ಎಡ ಹೊಳ್ಳೆಯನ್ನು ಕ್ಲೋಸ್ ಮಾಡಬೇಕು, ಅಂದರೆ ಉಸಿರನ್ನು ಬಿಗಿ ಹಿಡಿಬೇಕು. ಗೃಹಸ್ಥರು ಉಳಿದಿದ್ದ 4 ಬೆರಳಿಂದ ಕ್ಲೋಸ್ ಮಾಡಿ ಮತ್ತೆ ಮಂತ್ರ ಹೇಳಬೇಕು. ನಾವು ತಗೊಳ್ಳುವಾಗ ಎಷ್ಟು ಹೊತ್ತು ಹಿಡಿತೀವಿ ಅದರ 2ರಷ್ಟು ಹೊತ್ತು ಉಸಿರನ್ನು ಹಿಡಿಬೇಕು. ನಾವು ಎಷ್ಟು ಹೊತ್ತು ಉಸಿರು ತಗೊಂಡಿದ್ದೀವಿ ಅದರ ಅರ್ಧದಷ್ಟು ಸಮಯದಲ್ಲಿ ಉಸಿರನ್ನು ಬಲ ಹೊಳ್ಳೆಯಿಂದ ಬಿಡಬೇಕು. ಇದು ಒಂದು ಪ್ರಾಣಾಯಾಮ. ಇದು ಯಾವ ಮಂತ್ರದಿಂದ ಮಾಡಬೇಕು ಅಂದರೆ, ನಾವು ಈಗ ಒಂದೊಂದು ಜಪ ಮಾಡೋದಾದರೆ ಆಯಾ ಜಪದ ಮೂಲ ಮಂತ್ರದಿಂದ ಮಾಡೋದು. ಇಲ್ಲಿ ಓಂಕಾರ, 7 ವ್ಯಾಹೃತಿ, ಗಾಯತ್ರಿ ಮಂತ್ರ, ಶಿರೋಮಂತ್ರ ಇದಿಷ್ಟನ್ನು ಸೇರಿ ಹೇಳೋದು. ಅದು ಹೇಗೆ? ಓಂ ಭೂಹು, ಓಂ ಭುವಃ, ಓಂ ಸ್ವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ, ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್, ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋಂ ಅಂತ. ಇದಕ್ಕೆ ಕೊನೆಯದು ಶಿರೋಮಂತ್ರ ಅಂತ. ವಸ್ತುತಃ ಇದಕ್ಕೆ ಋಷಿ ಛಂದಸ್ ಹೇಗೆ? ಪ್ರಣವಸ್ಯ ಪರಬ್ರಹ್ಮ ಋಷಿ ಗಾಯತ್ರಿ ಛಂದಃ ಪರಮಾತ್ಮ ದೇವತಾ ಅಂತ ಹೇಳೋದು. ಆದರೆ ಇಷ್ಟೇ ಅಲ್ಲ ಋಷಿ ಛಂದಸ್ಸು. ಅದು 7 ವ್ಯಾಹೃತಿಗಳಿಗೆ 7 ಜನ ಋಷಿಗಳು, ಸಪ್ತರ್ಷಿಗಳು ಅದಕ್ಕೆ ಋಷಿಗಳು. ಛಂದಸ್ಸಿಗೆ 7 ಛಂದಸ್ಸು. ಆಮೇಲೆ ಅದೇ ಆ ಛಂದಸ್ಸಿನ ದೇವತೆಗಳೇ ಅದಕ್ಕೆ ದೇವತೆಗಳು, ಸಪ್ತ ವ್ಯಾಹೃತಿಗಳಿಗೆ. ಕರೆಕ್ಟಾಗಿ ನಾವು ಋಷಿ ಛಂದಸ್ ಹೇಳಬೇಕಾದ್ರೆ ಏನಾಗುತ್ತೆ? ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದಃ, ಅದು ಓಂಕಾರಕ್ಕಾಯಿತು. ಇನ್ನು 7 ವ್ಯಾಹೃತಿಗಳಿಗೆ ಋಷಿ ಛಂದಸ್ಸು ಸಪ್ತ ವ್ಯಾಹೃತೀನ ವಿಶ್ವಾಮಿತ್ರ ಜಮದಗ್ನಿ ಭರದ್ವಾಜ ಗೌತಮ ತ್ರಿವಸಿಷ್ಠಗಾಶ್ಯಪಾಹ ಋಷಜಃ ಅಗ್ನಿವಾಯು ಸೂರ್ಯ ಬೃಹಸ್ಪತಿ ವರುಣೇಂದ್ರ ವಿಶ್ವೇ ದೇವಾಃ ದೇವತಾಃ ಗಾಯತ್ರಿಷ್ಟಿಗನುಷ್ಟು ಬೃಹತಿ ಪಂಕ್ತಿ ತ್ರಿಷ್ಟುಪ್ ಜಗತ್ಯಃ ಛಂದಾಂಸಿ. ಇದು ವ್ಯಾಹೃತಿಗಳಿಗಾಯಿತು. ಆಮೇಲೆ ಗಾಯತ್ರಿ ಮಂತ್ರದ್ದು, ಗಾಯತ್ರಿ ಮಂತ್ರಸ್ಯ ವಿಶ್ವಾಮಿತ್ರ ಋಷಿ ಸವಿತನಾಮಕಲಕ್ಷ್ಮೀನಾರಾಯಣೋ ದೇವತಾ ಗಾಯತ್ರಿ ಛಂದಃ. ಶಿರೋಮಂತ್ರದ್ದು ಶಿರಸಃ ಪ್ರಜಾಪತಿ ಋಷಿ ಅನುಷ್ಠುಪ್ ಛಂದಃ ಪಂಚರೂಪಿ ಪರಮಾತ್ಮ ದೇವತಾ. ಇಷ್ಟು ಹೇಳಬೇಕು ಋಷಿ ಛಂದಸ್. ಆದರೆ ಅಷ್ಟು ಹೇಳುವ ಅವಶ್ಯಕತೆ ಇಲ್ಲ. ಪರಬ್ರಹ್ಮ ಋಷಿ ಗಾಯತ್ರಿ ಛಂದಃ ಪರಮಾತ್ಮ ದೇವತಾ, ಇಷ್ಟು ಋಷಿ ಛಂದಸ್ ಹೇಳಿ ಪ್ರಾಣಾಯಾಮ ಮಾಡಬೇಕು. ಹೇಗೆ ಮಾಡೋದು? ಬಲದ ಹೊಳ್ಳೆಯಿಂದ ಫಸ್ಟು ಉಸಿರನ್ನು ಬಿಡೋದು, ಎಡದ ಹೊಳ್ಳೆಯಿಂದ ಇದಿಷ್ಟು ಹೇಳ್ತಾ ಮನಸ್ಸಲ್ಲಿ ಹೇಳ್ತಾ, ತುಟಿಯೆಲ್ಲ ಅಲ್ಲಾಡಿಸ್ಬಾರ್ದು. ಕೇವಲ ಮೂಗಿನಿಂದ ಮಾತ್ರ ಇಲ್ಲಿ ಬ್ರೀತಿಂಗ್ ಆಗಬೇಕು, ಬಾಯಿಯಿಂದ ಉಸಿರು ಪಾಸ್ ಆಗಬಾರ್ದು. ಹಾಗೆ ಮನಸ್ಸಲ್ಲೇ ಹೇಳ್ತಾ ಎಡ ಹೊಳ್ಳೆಯಿಂದ ಉಸಿರು ತಗೊಳ್ಬೇಕು. ಎಷ್ಟು ಹೊತ್ತು ತಗೊಂಡಿದ್ದೀವೋ ಅದ್ರ 2ರಷ್ಟು ಹೊತ್ತು ಉಸಿರು ಹಿಡಿಬೇಕು. ಉಸಿರು ಹಿಡಿಯುವಾಗ 2 ಸರಿ ಹೇಳಬೇಕಂತಿಲ್ಲ, 1 ಸಾರಿ ಹೇಳಿದರೆ ಸಾಕು. ಬಿಡುವಾಗಲೂ ಅಷ್ಟೇ, ಒಂದೇ ಸರಿ ಹೇಳಬೇಕು. ಟೈಮ್ ಮಾತ್ರ ನಾವು ಉಸಿರು ತಗೊಂಡಿದ್ದು ಅರ್ಧದಷ್ಟು, ಆ ರೇಷೋ ಮೇಂಟೈನ್ ಮಾಡಿದರೆ ಆಯಿತು. ಎಷ್ಟು ಸರಿ ಹೇಳಬೇಕು ಅಂತ ಇಲ್ಲ. ತಗೊಳ್ಳುವಾಗ 5 ಸೆಕೆಂಡ್ ಹೇಳಿದರೆ, ಅಂದರೆ 5 ಸೆಕೆಂಡ್ ತೊಗೊಂಡಿದ್ರೆ ಹೇಳೋದಕ್ಕೆ 10 ಸೆಕೆಂಡ್ ಹಿಡಿಬೇಕು. 2.5-3 ಸೆಕೆಂಡಲ್ಲಿ ಉಸಿರು ಬಿಡಬೇಕು. ತಗೊಳ್ಳುವಾಗ 10 ಸೆಕೆಂಡು ನಿಧಾನ ಹೇಳಿ 10 ಸೆಕೆಂಡು ಅದು ಹಾಗೆ ಮಾಡಬೇಕು. 10 ಸೆಕೆಂಡ್ ಅಷ್ಟು ದೀರ್ಘ ನಿಧಾನ ಮಾಡಬೇಕು. ಅಲ್ಲಿ ಸ್ಟ್ರೆಸ್ ಆಗಬಾರ್ದು ಯಾವುದೇ ರೀತಿ. ನಾವು ಉಸಿರಾಡ್ತಾ ಇದ್ದೀವಿ ಅಂತ ಗೊತ್ತಾಗಬಾರ್ದು, ಅಷ್ಟು ಮೆಲ್ಲಗೆ ಮಾಡಬೇಕು. 10 ಸೆಕೆಂಡು ಉಸಿರು ತಗೊಂಡಿದ್ರೆ 20 ಸೆಕೆಂಡ್ ಹಿಡಿಯೋದು, 5 ಸೆಕೆಂಡಲ್ಲಿ ಬಿಡೋದು. ಇದು ಪ್ರಾಣಾಯಾಮದ ಕ್ರಮ. ನೆಕ್ಸ್ಟು ಸಂಕಲ್ಪ, ಅದು ಹೇಗೆ ಅಂತ ನೋಡೋಣ. ಹರಿ ಓಂ.